Jungle. ಕನಕಪುರ ತಾಲೂಕಿನ ಹೊಸದುರ್ಗ ಗ್ರಾಮದ ಶ್ರೀ ಚತುರ್ಭುಜ ಶ್ರೀರಾಮಚಂದ್ರ ದೇವಾಲಯದಲ್ಲಿ ಹನುಮ ಜಯಂತಿಯ ಅಂಗವಾಗಿ ವಿಶೇಷವಾದ ಪೂಜಾ ಕಾರ್ಯಕ್ರಮವು ದೇವಾಲಯದ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ನೆರವೇರಿತು. ಹನುಮ ಜಯಂತಿ ಅಂಗವಾಗಿ ಶ್ರೀ ಚತುರ್ಭುಜ ಶ್ರೀರಾಮಚಂದ್ರ ಸಮೇತ ಹನುಮದೇವರಿಗೆ ಫಲಪಂಚಾಮೃತಾಭಿಷೇಕವನ್ನು ಅರ್ಚಕರಾದ ಕೃಷ್ಣ ಪ್ರಕಾಶ್ ಮತ್ತು ಪಾರ್ಥಸಾರಥಿಯವರು ನಡೆಸಿಕೊಟ್ಟರು. ಹನುಮ ಜಯಂತಿಯ ಅಂಗವಾಗಿ ವಿಶೇಷವಾಗಿ ಹನುಮ ಹೋಮ ಮತ್ತು ರಾಮತಾರಕ ಮಂತ್ರ ಜಪವನ್ನು ದೇವಾಲಯದಲ್ಲಿ ಭಕ್ತವೃಂದದ ಸಮ್ಮುಖದಲ್ಲಿ ಮಾಡಲಾಯಿತು. ಹೊಸದುರ್ಗ, ಕೋಡಿಹಳ್ಳಿ, ಹುಣಸನಹಳ್ಳಿ, ಕನಕಪುರ, ಹೂಕುಂದ, ಐಗೋಲಹಳ್ಳಿ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಶ್ರೀ ಚತುರ್ಭುಜ ಶ್ರೀರಾಮಚಂದ್ರ ದೇವರೊಟ್ಟಿಗೆ ಹನುಮದೇವರಿಗೆ ಮಾಡಲಾಗಿದ್ದ ಹೂವಿನ ಅಲಂಕಾರವು ಭಕ್ತಾದಿಗಳ ಹೃನ್ಮನದಲ್ಲಿ ಭಕ್ತಿಯ ಪುಳಕವನ್ನುಂಟು ಮಾಡಿತ್ತು. ಹೊಸದುರ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಧುಸೂದನ್, ಪಿಡಿಒ ರಘು, ಸದಸ್ಯರಾದ ಗೋಪಿ, ಜಯರಾಮ್, ಚೌಡಮ್ಮ, ಜಯಮ್ಮ, ಸುಮಿತ್ರಾಬಾಯಿ, ಎ ಮೋಹನ್ ರಾವ್, ವಿಜಯಕುಮಾರ್ ಸೇರಿದಂತೆ ಎಲ್ಲ ಸದಸ್ಯರೊಟ್ಟಿಗೆ ಗ್ರಾಮಸ್ಥರು ದೇವಾಲಯಕ್ಕೆ ಭೇಟಿ ಕೊಟ್ಟು ಶ್ರೀ ಚತುರ್ಭುಜ ಶ್ರೀರಾಮಚಂದ್ರ ಸಮೇತ ಹನುಮದೇವರ ದರ್ಶನ ಪಡೆದರು. ಪ್ರತಿದಿನ ದೇವಾಲಯದಲ್ಲಿ ಹೋಮ ಹವನಗಳು ನಡೆಯುತ್ತಿದ್ದು, ಇಂದು ವಿಶೇಷವಾಗಿ ಹನುಮ ಜಯಂತಿ ಅಂಗವಾಗಿ ಹೋಮವನ್ನು ಮಾಡಲಾಗಿದೆ ಹಾಗೂ ರಾಮತಾರಕ ಮಂತ್ರದ ಮಹಿಮೆಯನ್ನು ಇದೇ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ತಿಳಿಸಲಾಗಿದೆ ಎಂದು ಪ್ರಧಾನ ಅರ್ಚಕರು ತಿಳಿಸಿದರು. Om